ಹಾಯ್ ಗೆಳೆಯರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ನ ನಿಫ್ಟಿ 50 ಆಗಿರ್ಬೋದು, ನಮ್ಮ ಸೆನ್ಸೆಕ್ಸ್ ಆಗಿರ್ಬೋದು, ನಮ್ಮ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಇವತ್ತು ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಹಾಗೂ ನಮ್ಮ ಇಂಡಿವಿಜುವಲ್ ಸ್ಟಾಕ್ಗಳು ಕೂಡ ಇವತ್ತು ಯಾವ್ದ್ಯಾವ್ದು ಗ್ರೀನಲ್ಲಿ ಎಂಡ್ ಆಗಿದೆ, ಯಾವ್ದ್ಯಾವ್ದು ರೆಡ್ನಲ್ಲಿ ಎಂಡ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಾವು ಇಲ್ಲಿ ಡಿಸ್ಕ್ಲೈಮರ್ ನಲ್ಲಿ ಕಾಣಿಸ್ತಾರೋ ಲೈನ್ ನ ಒಂದ್ಸಲಿ ಓದ್ಕೊಂಡ್ಬಿಡೋಣ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಮಾತನಾಡುವ ಯಾವುದೇ ಸ್ಟಾಕ್ಗಳು ಕೂಡ ಹೂಡಿಕೆ ಸಲಹೆ ಆಗಿರುವುದಿಲ್ಲ ಸ್ನೇಹಿತರೆ. ಹೂಡಿಕೆ ಮಾಡುವ ಮೊದಲು ತುಂಬಾ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ಅಕ್ಟೋಬರ್ 20ನೇ ತಾರೀಕು ನಮ್ಮ ನಿಫ್ಟಿ 50 ಬಂದು ದಿನದ ಮೊದಲ ಹಂತದಲ್ಲಿ 25,905 ರೂಪಾಯಿ ಇತ್ತು. ದಿನದ ಅಂತ್ಯದಲ್ಲಿ ಬಂದು 25,843 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಇವತ್ತು 0.52% ಇವತ್ತು ಗ್ರೀನ್ ನಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ನಮ್ಮ ಸೆನ್ಸೆಕ್ಸ್ ನಾವು ನೋಡೋಣ ಬನ್ನಿ. ಈಗ ನಮ್ಮ ಸೆನ್ಸೆಕ್ಸ್ ನಾವು ನೋಡೋದಾದ್ರೆ, ನಮ್ಮ ಸೆನ್ಸೆಕ್ಸ್ ಬಂದು ದಿನದ ಮೊದಲ ಹಂತದಲ್ಲಿ 84,623 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 84,363 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 0.49% ಇವತ್ತು ಗ್ರೀನ್ ನಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಬ್ಯಾಂಕ್ ನಿಫ್ಟಿನ ನಾವು ನೋಡೋದಾದ್ರೆ, ದಿನದ ಮೊದಲ ಹಂತದಲ್ಲಿ ಬಂದು ನಮ್ಮ ಬ್ಯಾಂಕ್ ನಿಫ್ಟಿ 58,190 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 58,033 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 0.55% ಇವತ್ತು ಗ್ರೀನ್ ಅಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಇಂಡಿವಿಜುವಲ್ ಸ್ಟಾಕ್ಗಳ ಬಗ್ಗೆ ನಾವು ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ನೋಡ್ತಾ ಇದ್ದೀರಾ 2025 ಅಕ್ಟೋಬರ್ 20ನೇ ತಾರೀಕು ನಮ್ಮ ಇಂಡಿವಿಜುವಲ್ ಸ್ಟಾಕ್ಗಳು ಯಾವ್ದ್ಯಾವ್ದು ಗ್ರೀನ್ ಅಲ್ಲಿ ಎಂಡ್ ಆಯ್ತು ಅಂತ ನಾವು ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲನೇದು ನಮ್ಮ ಸಿಯೆಟ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 3,746 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 4,203 ರೂಪಾಯಿ ಆಗಿದೆ ಸ್ನೇಹಿತರೆ. ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 847 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 865 ರೂಪಾಯಿ ಆಗಿದೆ. ಇದು ಕೂಡ ಇವತ್ತು 9.18% ಇವತ್ತು ಗ್ರೀನ್ ಅಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ RBL ಬ್ಯಾಂಕ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 313 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 326 ರೂಪಾಯಿ ಆಗಿದೆ ಸ್ನೇಹಿತರೆ. ಇದು ಕೂಡ ಇವತ್ತು 9.07 ಇವತ್ತು ಗ್ರೀನ್ ಅಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಮ್ಯಾಂಗ್ಳೂರ್ ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 140 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 151 ರೂಪಾಯಿ ಆಗಿದೆ. ಇದು ಕೂಡ ಇವತ್ತು 7.57% ಇವತ್ತು ಗ್ರೀನ್ ಅಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಹಾಗೂ ನಮ್ಮ JK ಟೈರ್ಸ್ ಅಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬಂದು ಇವತ್ತು ದಿನದ ಮೊದಲ ಹಂತದಲ್ಲಿ 392 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 418 ರೂಪಾಯಿ ಆಗಿದೆ. ಇದು ಕೂಡ ಇವತ್ತು 7.23% ಇವತ್ತು ಗ್ರೀನ್ ನಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಚೆನ್ನೈ ಪೆಟ್ರೋಲಿಯಂ ಬಂದು ದಿನದ ಮೊದಲ ಹಂತದಲ್ಲಿ 717 ರೂಪಾಯಿ ಇತ್ತು ಸ್ನೇಹಿತರೆ. ದಿನದ ಅಂತ್ಯದಲ್ಲಿ ಬಂದು 775 ರೂಪಾಯಿ ಆಗಿದೆ. ಇದು ಕೂಡ ಇವತ್ತು 7.22% ಇವತ್ತು ಗ್ರೀನ್ ಅಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಹಾಗೂ ಇವತ್ತು ಯಾವ್ಯಾವ ಸ್ಟಾಕ್ಗಳು ರೆಡ್ ನಲ್ಲಿ ಎಂಡ್ ಆಯಿತು ಅಂತ ನಾವು ನೋಡೋದಾದ್ರೆ, ನಮ್ಮ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಬಂದು ಇವತ್ತು 9.45% ಇವತ್ತು ರೆಡ್ ನಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಹಾಗೂ ನಮ್ಮ ತೇಜಸ್ ನೆಟ್ವರ್ಕ್ ಲಿಮಿಟೆಡ್ ಬಂದು ಇವತ್ತು 8.48% ಇವತ್ತು ರೆಡ್ ನಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ UTI ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಬಂದು ಇವತ್ತು 4.41% ಇವತ್ತು ರೆಡ್ ನಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಹಾಗೂ ನಮ್ಮ ಓಲಾ ಎಲೆಕ್ಟ್ರಿಕ್ ಮೊಬೈಲಿಟಿ ಲಿಮಿಟೆಡ್ ಬಂದು ಇವತ್ತು 3.75% ಇವತ್ತು ರೆಡ್ ನಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಸ್ನೇಹಿತರೆ. ಹಾಗೂ ನಮ್ಮ ಡಿನೆಕ್ಸ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಬಂದು ಇವತ್ತು 3.75% ಇವತ್ತು ರೆಡ್ ನಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಹಾಗೂ ನಮ್ಮ ICICI ಬ್ಯಾಂಕ್ ಲಿಮಿಟೆಡ್ ಬಂದು ಇವತ್ತು 3.22% ಇವತ್ತು ರೆಡ್ ನಲ್ಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಗೆಳೆಯರೆ, ಇದಾಗಿತ್ತು ನಮ್ಮ ವಿಡಿಯೋ ಇನ್ಫಾರ್ಮೇಶನ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.